ಹಾಯ್ ಪುಟಾಣಿಗಳ, ನಾವಿವತ್ತು ಇನ್ನೊಂದು ಕತೆ ನೋಡ್ಕೊಂಡು ಬರೋಣ. ಅದು ಯಾವ ಕತೆ ಅಂದರೆ ಇರುವೆ ಮತ್ತು ಮಿಡತೆ ಕತೆ. ಯಾವ ಕತೆ ಹೇಳಿ? ಇರುವೆ ಮತ್ತು ಮಿಡತೆ ಕತೆ. ಹಾಗಾದರೆ ಶುರು ಮಾಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಸಿರು ತೋಟ ಇರುತ್ತೆ. ಅಲ್ಲಿ ಜಿಂಕಿ ಅನ್ನೋ ಮಿಡತೆ ಇರುತ್ತೆ. ಜಿಂಕಿಗೆ ಹಾಡೋದಂದರೆ ಪಂಚಪ್ರಾಣ. ಅದು ದಿನವಿಡೀ ಲಾ 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 ಲೂ 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 ಅಂತ ಹಾಡ್ತಾ ಜಿಗಿತಾ ಮಜಾ ಮಾಡ್ತಾ ಇರುತ್ತೆ. ಅದಕ್ಕೆ ಕೆಲಸ ಮಾಡೋದು ಅಂದರೆ ಸ್ವಲ್ಪನೂ ಇಷ್ಟನೇ ಆಗ್ತಿರ್ಲಿಲ್ಲ. ಅದೇ ತೋಟದಲ್ಲಿ ಚಿಂಟು ಅನ್ನೋ ಒಂದು ಪುಟ್ಟ ಇರುವೆ ಇರುತ್ತೆ. ಏನು ಹೇಳಿ? ಚಿಂಟು ಅಂತ ಅದ್ರ ಹೆಸರು. ಚಿಂಟು ತುಂಬ ಚುರುಕು ಮತ್ತು ಕಷ್ಟಪಟ್ಟು ಕೆಲಸ ಮಾಡೋವಂಥ ಒಂದು ಇರುವೆ. ದಿನವಿಡೀ ಅದು ತನ್ನ ಪುಟಾಣಿ ಕಾಲುಗಳಿಂದ ನಡ್ಕೊಂಡು ಹೋಗಿ ತನಗಿಂತ ದೊಡ್ಡದಾದ ಧಾನ್ಯದ ಕಾಳುಗಳನ್ನು ಹೊತ್ಕೊಂಡು ತಗೊಂಡು ಬರ್ತಾ ಇರುತ್ತೆ. ಹಾಗೆ ಒಂದಿನ ಜಿಂಕಿ ಮಿಡತೆ ಆರಾಮವಾಗಿ ಮರದ ಎಲೆ ಮೇಲೆ ಕೂತ್ಕೊಂಡು ಹಣ್ಣುಗಳನ್ನು ತಿಂತಾ ಹಾಡ್ತಾ ಇರುತ್ತೆ. ಆಗ ಚಿಂಟು ಒಂದು ದೊಡ್ಡ ಜೋಳದ ಕಾಳನ್ನು ಕಷ್ಟಪಟ್ಟು ಎಳ್ಕೊಂಡು ಹೋಗ್ತಾ ಇರೋದನ್ನು ನೋಡುತ್ತೆ. ಆಗ ಜಿಂಕಿ ಜೋರಾಗಿ ನಕ್ಕು ಹೇಗಿದ್ರು ಹೇಳುತ್ತೆ, ಹೇ ಚಿಂಟು ಫ್ರೆಂಡ್, ಏನು ನೀನು ದಿನ ಇಡೀ ಹೀಗೆ ಮೂಟೆ ಹೊರೋ ಥರ ಕೆಲಸ ಮಾಡ್ತಿರ್ತೀಯ? ಇವತ್ತೆಷ್ಟು ಸೂಪರ್ ಆಗಿದೆ ಗೊತ್ತಾ ವೆದರು? ಬಾ ಬಾ ನನ್ನ ಜೊತೆ ಸೂಪರಾಗಿ ಒಂದು ಸಾಂಗ್ ಹಾಡು, ಡ್ಯಾನ್ಸ್ ಮಾಡು, ಆಮೇಲೆ ಆಟ ಆಡೋಣ, ಬಾ ನಾನು ಬರ್ತೀನಿ ಅಂತ ಹೇಳುತ್ತೆ. ಆವಾಗ ಚಿಂಟು ತನ್ನ ತಲೆ ಮೇಲಿದ್ದ ಭಾರನ ಕೆಳಗಿಟ್ಟು ಹಣೆ ಮೇಲಿದ್ದ ಬೆವರನ್ನ ಒರೆಸ್ಕೊಂಡು ಹೇಳುತ್ತೆ, ಅಯ್ಯೋ ಜಿಂಕಿ ಫ್ರೆಂಡ್, ಈಗ ಬೇಸಿಗೆ ಮುಗಿದ ತಕ್ಷಣ ದೊಡ್ಡ ಚಳಿಗಾಲ ಬರುತ್ತೆ. ಆಗ ಕಾಡಲ್ಲೆಲ್ಲ ಹಿಮ ಮುಚ್ಕೊಳ್ಳುತ್ತೆ. ತಿನ್ನೋಕ್ಕೆ ಒಂದು ಕಾಳು ಸಿಗಲ್ಲ ಗೊತ್ತಾ? ನಾನು ಈಗಲೇ ಆಹಾರ ಸೇರಿಸಿ ಹಿಡಿದಿದ್ರೆ ಚಳಿಗಾಲದಲ್ಲಿ ಹಸುವಿನಿಂದ ಸಾಯಬೇಕಾಗುತ್ತೆ. ನೀನು ಹಾಡೋದು ನಿಲ್ಲಿಸಿ ಸ್ವಲ್ಪ ಆಹಾರ ಸೇರಿಸಿಟ್ಕೋಪಾ. ಏನು ಬರೀ ಹಾಡೋದೇ ಜೀವನನಾ ಅಂತ ಹೇಳುತ್ತೆ. ಆವಾಗ ಜಿಂಕಿ ಏನು ಹೇಳುತ್ತೆ, ಅಯ್ಯೋ ಹೋಗಿ ಚಿಂಟು, ಚಳಿಗಾಲಕ್ಕೆ ಇನ್ನೂ ತುಂಬ ದಿನ ಇದೆ, ಇವತ್ತಿನ ದಿನ ಎಂಜಾಯ್ ಮಾಡು ಮಾರಾಯ ಅಂತ ಹೇಳಿ ಜಿಂಕಿ ಮತ್ತೆ ಲಾ 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 ಲೂ 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 ಅಂತ ಹಾಡ್ತಾ ಜಿಗಿತಾ ಹೊರಟೋಗುತ್ತೆ. ಆವಾಗ ಚಿಂಟು ತಲೆ ಅಳ್ಳಾಡಿಸ್ತಾ ತನ್ನ ಕೆಲಸ ಮುಂದುವರಿಸ್ತಾ ಹೋಗುತ್ತೆ. ನೋಡ್ತಿದ್ದಾಗೇನೆ ದಿನಗಳು ಕಳೀತಾ ಹೋಗುತ್ತೆ. ಚಳಿಗಾಲ ಬಂದೇ ಬಿಡುತ್ತೆ. ಇಡೀ ತೋಟ ಕಾಡು ಎಲ್ಲ ಬಿಳಿ ಬಣ್ಣದ ಮಂಜಿನಿಂದ ಮುಚ್ಚಿ ಹೋಗುತ್ತೆ. ಎಲ್ಲೂ ಹಸಿರು ಎಲೆಗಳಿಲ್ಲ, ಹೂಗಳಿಲ್ಲ, ತಿನ್ನೋದಕ್ಕಂತೂ ಒಂದು ಕಾಳು ಸಿಗೋದಿಲ್ಲ. ಪಾಪ ಅವಾಗ ನಮ್ಮ ಜಿಂಕಿ ಮಿಡತೆಗೆ ತುಂಬ ಚಳಿ ಆಗ್ತಾ ಇರುತ್ತೆ. ಚೀಚಿ, ತುಂಬ ಚಳಿಯಾಗಿದೆ, ಹೊಟ್ಟೆ ಬೇರೆ ಹಸಿತಾ ಇದೆ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದರೆ ಅದು ಎಷ್ಟೇ ಹುಡುಕಿದ್ರೂ ಎಲ್ಲೂ ಅದಕ್ಕೆ ಊಟ ಸಿಗಲ್ಲ. ಆಗ ಅದಕ್ಕೆ ಚಿಂಟು ಇರುವೆ ನೆನಪಾಗುತ್ತೆ. ಜಿಂಕಿ ಮೆಲ್ಲಗೆ ನಡುಕ್ತಾ ಚಿಂಟು ಇರುವೆ ಮನೆ ಹತ್ರ ಹೋಗಿ ಬಾಗಿಲು ತಟ್ಟುತ್ತೆ. ಆಗ ಜಿಂಕಿ ಚಿಂಟು ಮನೆ ಹತ್ರ ಹೋಗಿ ನಿಂತ್ಕೊಂಡು, ಚಿಂಟು ಬಾಗಿಲು ತೆಗಿ ಫ್ರೆಂಡ್, ಪ್ಲೀಸ್ ಬಾಗಿಲು ತೆಗಿ, ನನಗೆ ತುಂಬ ಚಳಿ ಆಗ್ತಾ ಇದೆ, ಹೊಟ್ಟೆ ಹಸಿತಾ ಇದೆ, ಪ್ಲೀಸ್ ಏನಾದರೂ ತಿನ್ನಕ್ಕೆ ಕೊಡ್ತೀಯಾ ಅಂತ ಅಳೋದಕ್ಕೆ ಶುರು ಮಾಡಿಬಿಡುತ್ತೆ. ಆವಾಗ ಚಿಂಟು ಕೇಳಿಸ್ಕೊಂಡು ಬಂದು ಬಾಗಿಲು ತೆಗೆಯುತ್ತೆ. ಬಾಗಿಲು ತೆಗೆದು ನೋಡಿದ್ರೆ ಮನೆ ಮುಂದ್ಗಡೆ ಜಿಂಕಿ ಬಂದು ನಿಂತಿರುತ್ತೆ. ಆವಾಗ ಅದನ್ನು ಮನೆ ಒಳಗಡೆ ಕರೆಯುತ್ತೆ. ಮತ್ತು ಅದ್ರ ಮನೆ ತುಂಬ ಬೆಚ್ಚಗಿರುತ್ತೆ. ಮತ್ತು ತಿನ್ನೋದಕ್ಕೂ ಕೂಡ ಬಗೆ ಬಗೆಯ ಧಾನ್ಯಗಳಿರ್ತವೆ. ಚಿಂಟು ಜಿಂಕಿಯನ್ನು ನೋಡಿ ಹೇಳುತ್ತೆ, ಜಿಂಕಿ, ನಾನು ನಿಂಗೆ ಹೇಳಿದ್ದೆ ಅಲ್ವಾ, ನೀನು ಕೇಳಲಿಲ್ಲ. ಬೇಸಿಗೆಯಲ್ಲೆಲ್ಲ ಹಾಡ್ತಾ ಟೈಮ್ ವೇಸ್ಟ್ ಮಾಡಿದೆ. ಇವಾಗ ಚಳಿಗಾಲದಲ್ಲಿ ಏನು ಮಾಡ್ತೀಯಾ? ಆವಾಗ ಜಿಂಕಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅದು ತಲೆ ತೆಗೆಸಿ, ನನಗೆ ಕ್ಷಮಿಸು ಚಿಂಟು, ಇನ್ಮೇಲೆ ನಾನು ಸೋಮಾರಿಯಾಗಿರಲ್ಲ, ದಿನ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳುತ್ತೆ. ಚಿಂಟು ತುಂಬ ಒಳ್ಳೆ ಇರುವೆ ಅಲ್ವಾ?
ಅದಕ್ಕೆ ಜಿಂಕೆ ಮೇಲೆ ಕರುಣೆ ಬಂದು ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಊಟ ಕೊಟ್ಟು ತನ್ನ ಮನೆಯಲ್ಲೇ ಇಟ್ಕೊಂಡಿರುತ್ತೆ. ಆವತ್ತಿನಿಂದ ಜಿಂಕೆ ಮಿಡತೆ ಸೋಮಾರಿತನ ಬಿಟ್ಟು ಒಳ್ಳೆ ಇರುವೆ ಥರ ಕಷ್ಟಪಟ್ಟು ಕೆಲಸ ಮಾಡೋದನ್ನು ಕಲಿಯುತ್ತೆ. ಹಾಗಾದರೆ ಪುಟಾಣಿಗಳ ಇವತ್ತಿನ ಕಥೆಯಿಂದ ನಾವೇನು ಕಲಿತ್ವಿ? ಇಂದಿನ ಕೆಲಸವನ್ನು ಹಿಂದೆ ಮಾಡಬೇಕು, ಸೋಮಾರಿತನ ಮಾಡಬಾರ್ದು. ಸರಿಯಾದ ಸಮಯಕ್ಕೆ ನಮ್ಮ ಕೆಲಸಗಳನ್ನು ಮುಗಿಸಿದ್ರೆ ಮುಂದೆ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅರ್ಥ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಪುಟಾಣಿಗಳ.